2 ಕೆಜಿಯು ನಮ್ಮ ಶಾಸಕ ಹೆಸರು ವರ್ಷಗಳು ಹಾಗೂ ಇತರರು ಕೂಡ ಸಾಕಿಕೊಂಡಿದ್ದಾರೆ. ನಾನು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾವು ಉದ್ದೇಶಿಸಿ ಮಾತನಾಡಿದ್ದಾರೆ. ಭಾಗವಹಿಸಿದ್ದರಿಂದ ಬೆಂಗಳೂರಿನ ಆರ್ಚ್ ಬಿಷಪ್ಗಳಾದಂಥ ಡಾಕ್ಟರ್ ಪೀಟರ್ ಅವರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಧರ್ಮಗುರುಗಳ ಶಿವಾಜಿ ನಗರ ವಿಧಾನಸಭೆಯ ಸದಸ್ಯರಾದಂಥ ಅಕ್ಷರವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜವರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆಹ್ವಾನಿತರಿದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಭಕ್ತಾದಿಗಳೇ, ಸ್ನೇಹಿತರೆ, ಮಾಧ್ಯಮದ ಗೆಳೆಯ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾಯಿ ಮೇರಿ ಏಕೋತ್ಸವವನ್ನು ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ಆಚರಣೆ ಆಗ್ತಾರೆ. ನಾನು ರಾಜ್ಯದ ಎಲ್ಲ ಭಕ್ತವೃಂದಕ್ಕೆ ಮೇರಿ ಏಕೋತ್ಸವದ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಪ್ರತಿ ವರ್ಷ ಕೂಡ ಈ ಏಕೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ತಾಯಿ ಮೇರಿ ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಮ್ಮ ಸರ್ಕಾರ ಕುವೆಂಪು ಅವರು ಹೇಳಿದಂತೆ ಇಡೀ ಸಮಾಜ ಸರ್ವ ಜನಾಂಗದ ಶಾಂತಿಯ ಕೋಟ ಆಗಬೇಕು. ಪ್ರತಿಯೊಬ್ಬರು ಕೂಡ 7 ಕೋಟಿ ಕನ್ನಡಿಗರ ಕರ್ನಾಟಕ 7 ಕೋಟಿ ಕನ್ನಡಿಗರು ಕೂಡ ಪ್ರೀತಿ ವಿಶ್ವಾಸದಿಂದ ಮನುಷ್ಯರಂತೆ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಅದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವರು ನಾವು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಕೆಲವು ಕಬಡ್ಡಿಗಳು ಈ ಸಮಾಜದಲ್ಲಿ ದ್ವೇಷವನ್ನು ಬಿತ್ತತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಯನ್ನು ಎತ್ತಿದ್ದಾರೆ. ಅವರೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಲ್ಲಿ ಬದುಕಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಶಾಂತಿಯಿಂದ ಬದುಕಬೇಕು,
ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣಬೇಕು. ಪರಸ್ಪರ ವಿಶ್ವಾಸದಿಂದ ಬದುಕುವ ವಾತಾವರಣ ಆಗಬೇಕು. ಯಾರನ್ನು ದ್ವೇಷಿಸಬಾರದು. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದರಿಂದ ನಮ್ಮ ಸಮಾಜದಲ್ಲಿ ಸಹಬಾಳ್ವೆ, ಸಹಿಷ್ಣುತೆ ಇದೆಯಲ್ಲ, ಇದು ಮೂಲ ಮಂತ್ರ ಆಗಬೇಕು. ಸಹಿಷ್ಣುತೆ, ಸಹಬಾಳ್ವೆ ಎಲ್ಲರಿಗೂ ಕೂಡ ಮೂಲ ಮಂತ್ರ ಆಗಬೇಕು. ಇದನ್ನೇ ಒತ್ತಿ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ. ಅದರಿಂದ ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ನಾವು ಮನುಷ್ಯರು ಧರ್ಮಗಳನ್ನ, ಜಾತಿಗಳನ್ನ ಮಾಡ್ತಿರ್ತಕ್ಕಂಥದ್ದು ಅದು ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಲಿಷ್ಠವಾದಂತಹ ರಾಷ್ಟ್ರವನ್ನ ಕಟ್ಟಬೇಕಾದಂತಹ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಮರೆಯಬಾರದು. ಈ ಬೆಸಿಲಿಕಾ ಚರ್ಚು, ಈ ಚರ್ಚಿಗೆ ಎಲ್ಲ ಧರ್ಮದವರು ಬರುತ್ತದೆ, ಎಲ್ಲ ಜಾತಿಯವರು ಬರುತ್ತಾರೆ. ಹಾಗಾಗಿ ಈ ಚರ್ಚು ಪುರಾತನವಾದಂತಹ ಚರ್ಚ
ಮುಂದಿನ ಸೆಂಟ್ರಲ್ ನೇತೃತ್ವದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಆಯುಷು ಆರೋಗ್ಯ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ಸೆಂಟ್ ಮೇರಿಯವರ ಈ ನೇತೃತ್ವದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ. ನಾವೆಲ್ಲರೂ ಈ ದೇಶದಲ್ಲಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಅಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಮಾಡತಕ್ಕಂಥದ್ದು. ಕ್ರಿಶ್ಚಿಯನ್ ಭಾವನೆಗಳು ಈ ದೇಶದಲ್ಲಿ ದೇಶದ ಉದ್ದಕ್ಕೂ ಕೂಡ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕ್ಷೇತ್ರಗಳಲ್ಲಿ ಅಪಾರವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಅವರು ಮಾನವೀಯಾಗಿ ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಅದನ್ನ ಆದರ್ಶವಾಗಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೀಟರ್ ಮಚಡೋ ಅವರು ಕ್ರಿಶ್ಚಿಯನ್ ಧರ್ಮವನ್ನ ಉನ್ನತೀಕರಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಅವರ ಪ್ರಯತ್ನದಲ್ಲಿ ಎಲ್ಲ ಸಹಕಾರವನ್ನ ನಮ್ಮ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಕಳೆದ ಸಾರಿ ಬಂದಿದ್ದಾಗ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಕೋಟಿ ರೂಪಾಯಿಗಳನ್ನು ಈ ವರ್ಷ ಈಗಾಗಲೇ 5 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ. ಮುಂದಿನ ವರ್ಷ ಬಜೆಟ್ನಲ್ಲಿ 5 ಕೋಟಿಗಳನ್ನು ಕೊಟ್ಟು ಅವರು ನಾನು ಕೊಟ್ಟ ಮಾತಿನಂತೆ ನಡೆದಿರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವೆಲ್ಲರಿಗೂ ಮತ್ತೊಮ್ಮೆ ಸೆಂಟ್ ಮೇರಿ ಬೆಸಿಲಿಕಾ ಚಿಂತನೆ ನಡೀತಾ ಇರ್ತಕ್ಕಂಥ ಈ ತಾಯಿ ಮೇರಿ ಜಯಂತ್ಯೋತ್ಸವ ಕಾರ್ಯಕ್ರಮದ ಇವೆಲ್ಲರಿಗೂ ಸಂತೋಷದಿಂದ ಭಾಗಿಯಾಗಿ ಶುಭಾಶಯಗಳನ್ನ ಆರ್ಥಿಕವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೂ ಕೂಡ ಡಾಕ್ಟರ್ ಪೀಟರ್ ಮಚಡೋ ಅವರು ಈ ಕಾರ್ಯಕ್ರಮಕ್ಕೆ ಕರೆಸಿ ಇಲ್ಲಿ ನಿಮ್ಮ ಜೊತೆ ಇರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇತರ ಎಲ್ಲ ಧರ್ಮಗುರುಗಳಿಗೆ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ನುಡಿಮುಖಗಳ ಮೂಲಕ ಸಂವಿಧಾನದ ಪ್ರಾಮುಖ್ಯತೆ ಹಾಗೂ ಭಾವೈಕ್ಯತೆಯ ಮಹತ್ವ ಹಾಗೂ ಸಮಾಜಕ್ಕೆ ಕ್ರೈಸ್ತರ ಕೊಡುಗೆಗಳನ್ನು ಸ್ಮರಿಸಿದಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಈಗ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ರಿಜ್ವಾನ್ ಅರ್ಷದ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಲಿದ್ದಾರೆ. ಸೆಂಟ್ ಮೇರಿಯಮ್ಮನವರ ಜನೋತ್ಸವದ ಈ ಪವಿತ್ರವಾದಂತಹ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಬೆಂಗಳೂರಿನ ಆರ್ಚ್ ಬಿಷಪ್ಗಳಾದಂತಹ ಡಾಕ್ಟರ್ ಪೀಟರ್ ಮಚಡೋ ಅವರೇ, ಆಕ್ಸಿಲರಿ ಬಿಷಪ್ಗಳಾದಂತಹ ರೆವರೆಂಡ್ ಸತೀಶ್ ರವರೇ ಹಾಗೂ ರೆವರೆಂಡ್ ಸುಸೈನಾಥನ್ ರವರೇ, ಹಿರಿಯ ಶಾಸಕರು, ಮುಖ್ಯಮಂತ್ರಿಗಳಾದಂತಹ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ಗೋವಿಂದರಾಜ್ ರವರೇ, ಫಾದರ್ ವಿಕ್ಟರ್ ರೋಗರ್ ರವರೇ, ಫಾದರ್ ಜೋಸೆಫ್ ರವರೇ, ಅರ್ಜುನ ಅವಾಡಿ ರವರೇ, ಇಲ್ಲಿ ನಡೆದಿರ್ತಕ್ಕಂಥ ಸಂತ ಮರಿಯಮ್ಮನವರ ಎಲ್ಲ ಭಕ್ತಾದಿಗಳೇ, ನಾನು ಕೂಡ ಬಹಳ ಸಂತೋಷದಿಂದ ಈ ಉತ್ಸವದಲ್ಲಿ
ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ಯಾಕಂದ್ರೆ 250 ವರ್ಷಗಳ ಇತಿಹಾಸವುಳ್ಳ ಈ ಪವಿತ್ರವಾದಂತಹ ದೇವಸ್ಥಾನಕ್ಕೆ ಸಾವಿರಾರು ಲಕ್ಷಾಂತರ ಜನ ಆರೋಗ್ಯ ಮಾತೆಯನ್ನು ಕೇಳ್ಕೊಳ್ಳೋದಕ್ಕೆ ಯಾವಾಗ ಅವರ ಆರೋಗ್ಯ ಕೆಟ್ಟೋಗುತ್ತೋ ಆವಾಗ ಇಲ್ಲಿ ಬಂದು ಆರೋಗ್ಯ ಮಾತೆಯನ್ನು ಕೇಳಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಆರೋಗ್ಯವಂತರಾಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ನಾವೆಲ್ಲರೂ ಕಾಣಿದ್ದೇವೆ. ನಾನು ಕೂಡ ಇಲ್ಲಿ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಸಂತೋಷದ ವಿಷಯ ಏನಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ವರ್ಷವಾಗಿ ಈ ವರ್ಷವೂ ಕೂಡ ಇಲ್ಲಿ ಬಂದು ನಾವೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕಳೆದ ವರ್ಷ ಅವರ ಸರ್ಕಾರ ಅಧಿಕಾರಕ್ಕೆ ಬಂತು. ಅದಕ್ಕಿಂತ ಹಿಂದೆ 5 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿಯ ದೌರ್ಜನ್ಯಗಳು, ಯಾವ ರೀತಿಯ ವರ್ತನೆಗಳು ನಡೆದಿದ್ದಾವೆ ನಮ್ಮೆಲ್ಲರ ನೆನಪಿಗೆ ಬರುತ್ತೆ. ಮೇಲೆ ದಾಳಿ ಆಗಿರ್ತಕ್ಕಂಥದ್ದು, ನಮ್ಮ ಕಾರ್ಮಿಕ ಗುರುಗಳ ಹಲ್ಲೆ ಆಗಿರ್ತಕ್ಕಂಥ ಬಹಳಷ್ಟು ವಿಷಯಗಳ ವಿಷಯಗಳು ನಡೆದರೆ ನಾವು ನಮ್ಮ ನೆನಪಿಗೆ ನಾವು ನೆನಪುಬಹುದು. ಅದರ ಸಂದರ್ಭದಲ್ಲಿ ಒಂದು ನಾಯಕತ್ವ ಈ ರಾಜ್ಯದ ಅಲ್ಪಸಂಖ್ಯಾತರ ಬೆನ್ನಿಗೆ ನಿಂತು ನಮ್ಮೆಲ್ಲರ ಪರವಾಗಿ ನಾನು ಇದ್ದೇನೆ ಅಂತ ಬೆನ್ನುವಾಗಿ ನಿಂತಿರ್ತಕ್ಕಂಥ ಒಬ್ಬ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯರು. ಅವರು ಕೂಡ ನಮ್ಮನ್ನು ಕೈಬಿಟ್ಟಿಲ್ಲ. ಇವತ್ತು ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಈಗ ದಲಿತರಿಗೆ, ಹಿಂದುಳಿದ ವರ್ಗಕ್ಕೆ, ಬಡವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಇರ್ತಕ್ಕಂಥ ಅವರ ಒಂದು ರೀತಿಯ ಮಾತುಗಳಿದೆಯಲ್ಲ, ಒಂದು ರೀತಿಯ ನಾವು ನೀವೆಲ್ಲರೂ ಒಟ್ಟಾಗಿ ತಗೊಂಡು ಈ ಸಮಾಜದ ಏಳಿಗೆಗಾಗಿ ಶ್ರಮ ಪಡ್ತಾ ಇದ್ದೇನೆ, ಅದೇ ರೀತಿ ಅವರ ಆಡಳಿತ ನಡೆಸ್ತಾ ಇದ್ದೇನೆ ಅಂತ ಸಾಕ್ಷಿ ಅವರ ನಡೆನುಡಿಯಲ್ಲಿ. ಆತ್ಮೀಯ ಬಂಧುಗಳೇ, ಈ ಪವಿತ್ರವಾದಂತಹ ವೇದಿಕೆ ಮೇಲೆ ನಿಂತು ನಾನು ಇಷ್ಟೇ ಹೇಳ್ತೇನೆ, ಸರ್ವ ಜನಾಂಗದ ಶಾಂತಿಯ ಕೂಡ ಏನಾದರೂ ಇದ್ರೆ ಅದು ಶಿವಾಜಿನಗರ ಕ್ಷೇತ್ರದಲ್ಲಿ ಇದೆ ಅಂತ ನಾನು ಹೆಮ್ಮೆಯಿಂದ ನಾನು ಹೇಳಿಕೊಳ್ಳುತ್ತಾ ಇದ್ದೇನೆ. ಯಾಕಂದ್ರೆ ಇವತ್ತಿನ ಈ ಉತ್ಸವ ಬರೀ ಕ್ರೈಸ್ತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಉತ್ಸವ ಅಲ್ಲ, ಶಿವಾಜಿನಗರ ಕ್ಷೇತ್ರದ ಪ್ರತಿಯೊಬ್ಬರಿಗೆ ಸೇರಿರ್ತಕ್ಕಂಥ ಉತ್ಸವ. ನಾವೆಲ್ಲರೂ ಈ ಉತ್ಸವದಲ್ಲಿ ಭಾಗಿಯಾಗಿದ್ದೇವೆ ಅಂತ ನಾವು ಹೇಳಿಕೊಳ್ಳಲಿಕ್ಕೆ ನಾನು ಮುಂದೆ ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ಸಂತ ಬರೆಯುವವರು ಕೇವಲ ಯೇಸು ಕ್ರಿಸ್ತರ ಮಾತೆ ಮಾತ್ರ ಅಲ್ಲ, ಈ ವಿಶ್ವದಲ್ಲಿ ಎಲ್ಲರಿಗೆ ಒಂದು ಮಾತೃಭಾಷೆಯಿಂದ ಅಪ್ಪಿಕೊಂಡು ನಾವೆಲ್ಲರೂ ನನ್ನ ಮಕ್ಕಳು ಅಂತ ಆ ನಿಟ್ಟಿನಲ್ಲಿ ಅವರನ್ನು ನಾವು ನೋಡ್ತೇವೆ. ಆಜ್ಞೆ ನನ್ನ ಎಲ್ಲ ಬಂಧುಗಳಿಗೆ, ಯಾಕಂದ್ರೆ ಅವರು ಆರೋಗ್ಯ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಶಿವಾಜಿನಗರ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ದೊಡ್ಡ ಸಾಧನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಬಹಳಷ್ಟೇ ನಮ್ಮ ಆತ್ಮೀಯ ಮುಖ್ಯಮಂತ್ರಿಗಳು ಸೂಪರ್ ಸ್ಪೆಷಾಲಿಟಿ ಗವರ್ಮೆಂಟ್ ಹಾಸ್ಪಿಟಲ್ ಅವರ ಅಮೃತ ಹಸ್ತದಿಂದ ಅವರು ಉದ್ಘಾಟನೆ ಮಾಡಿದರು. ಅದರ ಜೊತೆಗೆ ಅದರಿಂದ ಸ್ವಲ್ಪ ಪೂರ್ವದಲ್ಲಿ ಹಿಮಾಲಯಗಳಲ್ಲಿ ನಾವು ತಾಯಿ ಮಗು ಹಾಸ್ಪಿಟಲ್ ಈಗ ಕಟ್ತಾ ಇದ್ದೇವೆ. ಸುಮಾರು 30 ಬೆಡ್ಡಿನ ಒಂದು ವೆಟರ್ನರಿ ಹಾಸ್ಪಿಟಲ್ ನಾವು ಈಗ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ವರ್ಷ ಹಂತದಲ್ಲಿ ಒಂದು ಒಳ್ಳೆಯ ವೆಟರ್ನರಿ ಹಾಸ್ಪಿಟಲ್, 30 ಬೆಡ್ಡಿನ ವೆಟರ್ನರಿ ಹಾಸ್ಪಿಟಲ್ ತಯಾರಾಗುತ್ತೆ. ಮತ್ತೆ ನಾವು ಹೇಳಕ್ಕೆ ಅವರ ಹೇಳಕ್ಕೆ ಬಹಳ ಖುಷಿ ಆಗುತ್ತದೆ. ಏನಂದ್ರೆ ಒಂದು ದೊಡ್ಡ ಡಯಾಲಿಸಿಸ್ ಸೆಂಟರ್ ಕೂಡ ನಮ್ಮ ಕ್ಷೇತ್ರದ ವಸಂತ ನಗರದಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇದೇ ವರ್ಷದಲ್ಲಿ ಮುಂದಿನ 3 ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಅದರ ಜೊತೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ವಾರ 8 ದಿವಸದವರೆಗೆ ಇಲ್ಲಿ ನಮ್ಮ ಹಿಂದೆ ಇರತಕ್ಕಂಥ ಗೌರ್ಮೆಂಟ್ ಹಾಸ್ಪಿಟಲಿನ 300 ಕೋಟಿಯ ವೆಚ್ಚದಲ್ಲಿ ಹೊಸ ಹಾಸ್ಪಿಟಲ್ ಬಿಲ್ಡಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೆಲಸ
ಅವರ ಅಮೃತ ಹಸ್ತದಿಂದ ಅಲ್ಲಿ ಬುನಾದಿ ಹಾಕದಂತ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕಂದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ, ಗೌರ್ಮೆಂಟ್ ಹಾಸ್ಪಿಟಲ್ನ ಅಭಿವೃದ್ಧಿ ಆಗಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೊಡುಗೆಗಳು, ಅವರು ಕೊಟ್ಟಿರ್ತಕ್ಕಂಥ ಅಲ್ಲಿ ಅನುಮೋದನೆಯಿಂದ, ಅವರು ಕೊಟ್ಟಿರ್ತಕ್ಕಂಥ ಅನುದಾನದಿಂದ, ಅವರು ಈ ಭಾಗದ ಜನರ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿಯಿಂದ ನಮಗೆ ಒಂದು ಮೆಡಿಕಲ್ ಕಾಲೇಜ್ ಸಿಕ್ಕು, ಒಂದು ಹೊಸ ಹಾಸ್ಪಿಟಲ್ ಕಟ್ತಾ ಇದ್ದೀವಿ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ಉದ್ಘಾಟನೆ ಮಾಡಿದ್ದೀವಿ. ಇದೆಲ್ಲ ನಾವೆಲ್ಲರೂ ಸೇರಿ ಮಾಡಬೇಕಾದ್ರೆ ಬಹುಶಃ ಆರೋಗ್ಯ ಖಾತೆಯ ವಿಶೇಷವಾದಂತಹ ನಿರ್ವಹಣೆ ನಮ್ಮ ಮೇಲೆ ಇದೆ ಅಂತ ನಾನು ಬಯಸಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಒಟ್ಟಾಗಿ ಈ ಅಂತಾರಾಷ್ಟ್ರೀಯ ಭೂಮಟ್ಟದಲ್ಲಿ ಆಗುತ್ತ ಒಂದು ಬಲಿಷ್ಠವಾದಂತಹ ದೇಶ ಆಗಬೇಕು. ಆ ನಿಟ್ಟಿನಲ್ಲಿ ಶ್ರಮ ಹಾಕೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಆಹ್ವಾನಿಸಿ ನಾವೆಲ್ಲರಿಗೆ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟು ಮಾತನಾಡುವ ಆಶೀರ್ವಾದವನ್ನು ಪಡೆದುಕೊಳ್ಳುವ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಆತ್ಮೀಯವಾದಂತಹ ಡಾಕ್ಟರ್ ರೆವರೆಂಡ್ ಪೀಟರ್ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡತಕ್ಕಂಥ ನಮ್ಮ ಆತ್ಮೀಯ ಶಾಸಕರಾದ ಶ್ರೀ ರಿಜ್ವಾನ್ ಅರ್ಷದ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ದೇವಮಾತೆಯ ಈ ಹಬ್ಬದ ಈ ಸಂಜೆಯ ಸಮಾರಂಭಕ್ಕೆ ನಮ್ಮ ಆತ್ಮೀಯ ಆಹ್ವಾನಕ್ಕೆ ಹೋಗ್ಬಿಟ್ಟು ಇಂದು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸಿದಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರಿಗೂ, ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ರಿಜ್ವಾನ್ ಅರ್ಷದ್ ಅವರಿಗೂ, ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಗೋವಿಂದರಾಜ್ ಅವರಿಗೂ ಹಾಗೂ ಆಗಮಿಸಿರುವಂತಹ ಮುಖ್ಯಮಂತ್ರಿಗಳಿಗೂ ಹಾಗೂ ಶ್ರೀ ಜೋಡ್ರೀಸ್ ಅವರಿಗೂ ನನ್ನ ನಿಕಟ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈಗ ನಮ್ಮ ಮಹಾಧರ್ಮಾಧೀಶರು ದೇವಮಾತೆಯ ಹಬ್ಬದ ಅಲಂಕೃತ ಭವ್ಯತೆಯನ್ನ ಈಗ ವೇದಿಕೆಯ ಮೇಲೆ ಪ್ರಾರ್ಥನೆಯ ಮೂಲಕ ಆಶೀರ್ವದಿಸುವರು. ತದನಂತರ ದೇವಮಾತೆಯ ಮೆರವಣಿಗೆಯನ್ನು ಮುಖ್ಯಮಂತ್ರಿಯವರು ಚಾಲನೆ